ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ. ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕಾಸ್ಟ್ ಮ್ಯಾನೇಜ್ಮೆಂಟ್ನ ಮೂರನೇ ಅಧ್ಯಾಯ ಅಂದ್ರೆ ಯೂನಿಟ್ ನಂಬರ್ 3 ದಟ್ ಈಸ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ನಲ್ಲಿ ವೇರಿಯನ್ಸ್ ಅನಾಲಿಸಿಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಅದರಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಲೇಬರ್ ವೇರಿಯನ್ಸಸ್ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗ್ತೇನೆ. ಹಿಂದಿನ ವಿಡಿಯೋಗಳಲ್ಲಿ ಮೊದಲ ವಿಡಿಯೋದಲ್ಲಿ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಂದ್ರೆ ಏನು, ಅದರ ಬೇಸಿಕ್ಸ್ ಎಲ್ಲ ಥಿಯರಾಟಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೇನೆ. ಅದಾದ್ಮೇಲೆ ಎರಡನೇ ವಿಡಿಯೋದಲ್ಲಿ ನಾನು ನಿಮಗೆ ಮೆಟೀರಿಯಲ್ ವೇರಿಯನ್ಸಸ್ ನ ಯಾವ ರೀತಿ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ಪೂರ್ತಿ ಮಾಹಿತಿ ಕೊಟ್ಟಿದ್ದೇನೆ. ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ಲೇಬರ್ ವೇರಿಯನ್ಸಸ್ ಬಗ್ಗೆ ಮಾತಾಡ್ತೇನೆ. ಮೊದಲಿಗೆ ಪಿಪಿಟಿನ ಶೇರ್ ಮಾಡ್ಕೋತಾನೆ. ಈ ರೀತಿ ಪಿಪಿಟಿ ಇದೆ. ಸೊ ಇಲ್ಲಿ ಲೇಬರ್ ವೇರಿಯನ್ಸಸ್ ಅಂತ. ಸೊ ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ವೇರಿಯನ್ಸ್ ಅನಾಲಿಸಿಸ್ ಬಂದ ತಕ್ಷಣ ನಾವು 3 ತರ ಡಿವೈಡ್ ಮಾಡ್ಕೋತೀವಿ, 3 ಪಾರ್ಟ್ಸ್ ಆಗಿ. ಯಾವ್ದಾವ್ದಪ್ಪ ಅಂದ್ರೆ ಪಾರ್ಟ್ ನಂಬರ್ 1 ಮೆಟೀರಿಯಲ್ ವೇರಿಯನ್ಸಸ್, ಪಾರ್ಟ್ ನಂಬರ್ 2 ಲೇಬರ್ ವೇರಿಯನ್ಸಸ್, ಪಾರ್ಟ್ ನಂಬರ್ 3 ಓವರ್ ಹೆಡ್ ವೇರಿಯನ್ಸಸ್ ಅಂತ. ನಿಮ್ಮ ಈ ಒಂದು ಸಿಲೆಬಸ್ ನಲ್ಲಿ ಎಕ್ಸಾಮ್ಗೆ ಪ್ರಾಕ್ಟಿಕಲಿ ಕೇಳೋದಾದ್ರೆ ಒಂದು ಮೆಟೀರಿಯಲ್ ವೇರಿಯನ್ಸ್, ಲೇಬರ್ ವೇರಿಯನ್ಸ್ ಎರಡೇ ಕೇಳ್ತಾರೆ. ಓವರ್ ಹೆಡ್ ವೇರಿಯನ್ಸ್ ಬಗ್ಗೆ ಥಿಯರಾಟಿಕಲ್ ಪಾರ್ಟ್ ಅನ್ನು ನಾನು ಮುಗಿಸ್ಕೊಡ್ತೇನೆ. ಅದಾದ್ಮೇಲೆ ನೋಡೋಣ. ಮೊದಲಿಗೆ ಲೇಬರ್ ಕಾಸ್ಟ್ ವೇರಿಯನ್ಸ್ ಅಂತ. ವಾಟ್ ಈಸ್ ಲೇಬರ್ ವೇರಿಯನ್ಸ್ ಅಥವಾ ಲೇಬರ್ ಕಾಸ್ಟ್ ವೇರಿಯನ್ಸ್ ಅಂತಂದಾಗ ಇಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಸ್ಟ್ಯಾಂಡರ್ಡ್ ಲೇಬರ್ ಕಾಸ್ಟ್ ಸ್ಪೆಸಿಫೈಡ್ ಅಂಡ್ ದ ಆಕ್ಚುಯಲ್ ಲೇಬರ್ ಕಾಸ್ಟ್ ಇನ್ಕರ್ಡ್. ಏನು ಲೇಬರ್ಗೆ ಎಷ್ಟು ಸ್ಟ್ಯಾಂಡರ್ಡ್ಸ್ ಅನ್ನ ನೀವು ಫಿಕ್ಸ್ ಮಾಡಿದ್ರಿ, ಎಷ್ಟು ಆಕ್ಚುಯಲ್ ಆಗಿ ಖರ್ಚು ಮಾಡಿದೀರಾ, ಆ ಎರಡರ ಡಿಫರೆನ್ಸ್ ಅನ್ನ ನಾವು ಲೇಬರ್ ಕಾಸ್ಟ್ ವೇರಿಯನ್ಸ್ ಅಂತ ಕರಿತೀವಿ. ಓಕೆ, ದಟ್ ಮೀನ್ಸ್ ವೆರಿ ಸಿಂಪಲ್, ಇಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಸ್ಟ್ಯಾಂಡರ್ಡ್ ಲೇಬರ್ ಕಾಸ್ಟ್ ಸ್ಪೆಸಿಫೈಡ್. ನೀವು ಮುಂಚೆನೆ ಫಿಕ್ಸ್ ಮಾಡ್ಕೊಂಡಿರ್ತೀರ ಟಾರ್ಗೆಟ್, ಲೇಬರ್ ನನಗೆ 100 ರೂಪಾಯಿ ಆಗ್ಬೇಕು. ಓಕೆ, ದ ಆಕ್ಚುಯಲ್ ಲೇಬರ್ ಕಾಸ್ಟ್ ಇನ್ಕರ್ಡ್ ಎಷ್ಟು ಆಯ್ತು ಅನ್ನೋದನ್ನ ಮತ್ತೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದರ 80 ಆಗಿರ್ಬೋದು, 120 ಆಗಿರ್ಬೋದು, ಎಷ್ಟಾದ್ರೂ ಆಗಿರ್ಬೋದು. ಇದರ ಫೇವರಬಲ್ ಆಗಿರ್ಬೋದು, ಅಡ್ವರ್ಸ್ ಆದ್ರೂ ಆಗಿರ್ಬೋದು. ಸಿ, ಲೇಬರ್ ಕಾಸ್ಟ್ ವೇರಿಯನ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಕೊಟ್ಟಿದ್ದಾರೆ ನಿಮಗೆ. ವೆರಿ ಸಿಂಪಲ್, ಸ್ಟ್ಯಾಂಡರ್ಡ್ ಲೇಬರ್ ಕಾಸ್ಟ್ ಮೈನಸ್ ಆಕ್ಚುಯಲ್ ಲೇಬರ್ ಕಾಸ್ಟ್. ಸ್ಟ್ಯಾಂಡರ್ಡ್ ಲೇಬರ್ ಕಾಸ್ಟ್ ಯಾವ ರೀತಿ ಕಂಡುಹಿಡಿತೀವಿ ನೋಡಿ, ಸ್ಟ್ಯಾಂಡರ್ಡ್ ಅವರ್ಸ್ ಇಂಟು ಸ್ಟ್ಯಾಂಡರ್ಡ್ ರೇಟ್. ಆಕ್ಚುಯಲ್ ಲೇಬರ್ ಕಾಸ್ಟ್ ಯಾವ ರೀತಿ ಕಂಡುಹಿಡಿತೀವಿ, ಆಕ್ಚುಯಲ್ ಅವರ್ಸ್ ಇಂಟು ಆಕ್ಚುಯಲ್ ರೇಟ್. ಈ ರೀತಿ ನಾವು ಕಂಡುಹಿಡಿಬೇಕು. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ, ಎಕ್ಸಾಂಪಲ್ ಮುಖಾಂತರ ನಾವು ನೋಡೋಣ. ಸಿ, ಸ್ಟ್ಯಾಂಡರ್ಡ್ ಅವರ್ಸ್ ಪರ್ ಯೂನಿಟ್ 15 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ರೇಟ್ 4 ರೂಪಾಯಿ ಅಂತ ಹೇಳಿದ್ದಾರೆ, ಒಂದು ಅವರ್ಗೆ 4 ರೂಪಾಯಿ ಅಂತ. ಆಕ್ಚುಯಲ್ ಪ್ರೊಡಕ್ಷನ್ ಬಂದು 1000 ಯೂನಿಟ್ಸ್ ಆಗಿದೆ. ಓಕೆ, ಸೊ ಆಕ್ಚುಯಲ್ ಅವರ್ಸ್ ಅಂದ್ರೆ ಒಂದು ಯೂನಿಟ್ಗೆ ಸ್ಟ್ಯಾಂಡರ್ಡ್ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ, ಇಲ್ಲಿ 1000 ಯೂನಿಟ್ ಕೊಟ್ಟಿದ್ದಾರೆ. 1000 ಯೂನಿಟ್ಸ್ಗೆ 15,300 ಅವರ್ಸ್ ಆಗಿದೆ ಆಕ್ಚುಯಲ್ ಆಗಿ. ರೇಟ್ ಬಂದು 3.9 ರುಪೀಸ್ ನಾವು ಖರ್ಚು ಮಾಡಿದ್ದೀವಿ. ಸೊ ನಮಗೆ ಲೇಬರ್ ಕಾಸ್ಟ್ ವೇರಿಯನ್ಸ್ ಯಾವ ರೀತಿ ಬೇಕು ನಿಮ್ಗೆ ಹೇಳಿದ್ದೀನಿ. ಸ್ಟ್ಯಾಂಡರ್ಡ್ ಅವರ್ಸ್ ಇಂಟು ಸ್ಟ್ಯಾಂಡರ್ಡ್ ರೇಟ್ ಅಂದ್ರೆ ಸ್ಟ್ಯಾಂಡರ್ಡ್ ಅವರ್ಸ್ 15 ರೂಪಾಯಿ ಇದೆ, 4 ರುಪೀಸ್ ಸ್ಟ್ಯಾಂಡರ್ಡ್ ರೇಟ್ ಇದೆ. 1000 ಯೂನಿಟ್ಸ್ ಇಸ್ ದ ಪ್ರೊಡಕ್ಷನ್ ಇದೆ, ಹಂಗಾಗಿ 1000 ಇಂದ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 15 4 60 ಇಂಟು 1 60,000 ರುಪೀಸ್ ಆಗುತ್ತೆ. ಮೈನಸ್ 15,300 ಯೂನಿಟ್ಸ್ ಆಕ್ಚುಯಲ್ ಇಂಟು 3.9 ಮಾಡ್ಕೊಂಡಾಗ ನಮಗೆ 59,670 ಬರುತ್ತೆ. ಸೊ ಲೇಬರ್ ಕಾಸ್ಟ್ ವೇರಿಯನ್ಸ್ ಡಿಫರೆನ್ಸ್ 330 ಅಂದ್ರೆ ನಮಗೆ ಸ್ಟ್ಯಾಂಡರ್ಡ್ ಜಾಸ್ತಿ ಇದೆ, ಆಕ್ಚುಯಲ್ ಕಡಿಮೆ ಇರುತ್ತೆ. ಓಕೆ, ಹಾಗಾಗಿ 330 ರುಪೀಸ್ ಫೇವರಬಲ್ ಅಂದ್ರೆ ಸ್ಟ್ಯಾಂಡರ್ಡ್ ಗಿಂತ ಆಕ್ಚುಯಲ್ ಕಡಿಮೆ ಮಾಡಿದೀವಿ ಅಂತ, ದಿಸ್ ಈಸ್ ಗುಡ್ ಅಂತ ಅದರ ಅರ್ಥ. ಓಕೆ, ನೆಕ್ಸ್ಟ್ ಲೇಬರ್ ಕಾಸ್ಟ್ ವೇರಿಯನ್ಸ್ ಅನ್ನ ನಾವು ಫರ್ದರ್ ವಿ ಆರ್ ಗೋಯಿಂಗ್ ಟು ಡಿವೈಡ್ ದ ಲೇಬರ್ ಕಾಸ್ಟ್ ವೇರಿಯನ್ಸ್ ಇಂಟು 2 ಪಾರ್ಟ್ಸ್. ಒನ್ ಈಸ್ ಲೇಬರ್ ರೇಟ್ ವೇರಿಯನ್ಸ್ ಅಂಡ್ ಒನ್ ಮೋರ್ ಈಸ್ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ ಅಂತ. ವಾಟ್ ಈಸ್ ಲೇಬರ್ ರೇಟ್ ವೇರಿಯನ್ಸ್? ಲೇಬರ್ ರೇಟ್ ವೇರಿಯನ್ಸ್ ಅಂದ್ರೆ ಏನು? ದಿಸ್ ಈಸ್ ದಟ್ ಪೋರ್ಷನ್ ಆಫ್ ದ ಲೇಬರ್ ಕಾಸ್ಟ್ ವೇರಿಯನ್ಸ್. ಅಂದ್ರೆ ಲೇಬರ್ ಕಾಸ್ಟ್ ವೇರಿಯನ್ಸ್ ಅಲ್ಲಿ ಒಂದು ಪೋರ್ಷನ್ ಆಲ್ರೆಡಿ ಹೇಳಿದ್ದೀನಿ ನೋಡಿ. ಲೇಬರ್ ಕಾಸ್ಟ್ ವೇರಿಯನ್ಸ್ ಅಲ್ಲಿ 2 ಬರುತ್ತೆ, ಒಂದು ರೇಟ್ ಒಂದು ಎಫಿಷಿಯನ್ಸಿ. ಅಂದ್ರೆ ಲೇಬರ್ ರೇಟ್ is a part of cost variance. Very simple. So which is due to the difference between standard rate of labor specified and the actual rate paid. Okay, standard rate specify ಮಾಡಿರ್ತೀವಲ್ಲ ಅದಕ್ಕೆ the actual rate payment ಮಾಡಿರ್ತೀವಲ್ಲ ಅದರ ಡಿಫರೆನ್ಸ್ ಅನ್ನ ಲೇಬರ್ ರೇಟ್ ವೇರಿಯನ್ಸ್ ಅಂತ ಕರಿತೀವಿ.
ಸೊ ಈ ಪ್ರಾಬ್ಲಮ್ ಅಲ್ಲಿ ನೋಡಿ ನಿಮಗೆ ಸ್ಟ್ಯಾಂಡರ್ಡ್ ರೇಟ್ ಎಷ್ಟಿದೆ 4 rupees ಇದೆ, ಆಕ್ಚುಯಲ್ ರೇಟು 3.9 ಇದೆ. ಸೊ ಸೇಮ್ ಅದನ್ನೇ ಎಕ್ಸಾಂಪಲ್ ತಗೊಂಡಾಗ ನಮ್ಗೆ ಇಲ್ಲಿ ಫಾರ್ಮುಲಾ ಬರುತ್ತೆ. ಫಾರ್ಮುಲಾ ಏನಪ್ಪಾ ಅಂದ್ರೆ ಲೇಬರ್ ರೇಟ್ ವೇರಿಯನ್ಸ್ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆಕ್ಚುಯಲ್ ರೇಟ್ ಇಂಟು ಆಕ್ಚುಯಲ್ ಅವರ್ಸ್. ಇದೊಂದು ಎಕ್ಸ್ಟ್ರಾ ಇಲ್ಲಿ ತಗೋಬೇಕಾಗತ್ತೆ ಫಾರ್ಮುಲಾ. ಸೊ ಸ್ಟ್ಯಾಂಡರ್ಡ್ ರೇಟ್ ಗೊತ್ತು 4 rupees, ಓಕೆ. ಆಕ್ಚುಯಲ್ ರೇಟ್ ಗೊತ್ತು 3.9 ಇಂಟು ಆಕ್ಚುಯಲ್ ಅವರ್ಸ್ ಎಷ್ಟಾಗಿದೆ 15,300 ಅವರ್ಸ್ ಆಗಿದೆ. ಸೊ ಹಾಗಾಗಿ ಮಾಡಿದಾಗ ನಮಗೆ 0.10 ಇಂಟು 15,300 1,530 ಬರುತ್ತೆ. ಅಂದ್ರೆ ಸ್ಟ್ಯಾಂಡರ್ಡ್ ಜಾಸ್ತಿ ಇದೆ, ಆಕ್ಚುಯಲ್ ಕಡಿಮೆ ಆಗಿದೆ. ಹಾಗಾಗಿ ದಿಸ್ ಇಸ್ ಫೇವರಬಲ್ ಅಂತ ಕರಿತೀವಿ. ಸೊ ರೇಟ್, ಈ ಲೇಬರ್ ರೇಟ್ಸ್ ಅಲ್ಲಿ ಡಿಫರೆನ್ಸಸ್ ಆಗೋದಕ್ಕೆ ವಾಟ್ ಆರ್ ದ ರೀಸನ್ಸ್ ಅಂತ, ರೀಸನ್ಸ್ ಫಾರ್ ಲೇಬರ್ ರೇಟ್ ವೇರಿಯನ್ಸ್ ಅಂತ ಕರಿತೀವಿ. ಜಸ್ಟ್ ಅ ಮಿನಿಟ್. ಓಕೆ, ಒಂದನೇದು ಚೇಂಜ್ ಇನ್ ದ ಬೇಸಿಕ್ ವೇಜ್ ರೇಟ್. ಏನು ವೇಜ್ ರೇಟ್ ಇರುತ್ತೆ ಅದೇನಾದ್ರೂ ಚೇಂಜ್ ಆದಾಗ ನಮಗೆ ಡಿಫರೆನ್ಸಸ್ ಆಗುತ್ತೆ. ಯಾಕಂತಂದ್ರೆ ನಾವು ಟಾರ್ಗೆಟ್ ಫಿಕ್ಸ್ ಮಾಡೋ ಹೊತ್ನಲ್ಲಿ ಏನ್ ವೇಜ್ ರೇಟ್ ಇರುತ್ತೆ ಅದನ್ನೇ ತಗೊಂಡಿರ್ತೀವಿ. ಅದೇನಾದ್ರೂ ಚೇಂಜ್ ಆಗ್ಬಿಟ್ಟಾಗ ನಮಗೆ ಡಿಫರೆನ್ಸಸ್ ರೈಸ್ ಆಗುತ್ತೆ. ಯೂಸ್ ಆಫ್ ಡಿಫರೆಂಟ್ ಮೆಥಡ್ಸ್ ಆಫ್ ವೇಜ್ ಪೇಮೆಂಟ್. ವೇಜ್ ಪೇಮೆಂಟ್ ಮೆಥಡ್ ಯಾವುದೋ ಒಂದನ್ನ ನೀವು ಈಗ ಯೂಸ್ ಮಾಡ್ತಾ ಇರ್ತೀವಿ, ಇದು ನಿಮ್ಗೆ HRM ಅಲ್ಲಿ ಬರುತ್ತೆ. HRM ಅಲ್ಲಿ ಪೇಮೆಂಟ್ಸ್ ಬರುತ್ತಲ್ಲ, ಅಲ್ಲಿ ಬರುತ್ತೆ ಡಿಫರೆಂಟ್ ಮೆಥಡ್ಸ್ ಆಫ್ ವೇಜ್ ಪೇಮೆಂಟ್ ಅಂತ. ಆರ್ಸ್ಲೇ ಪ್ಲಾನ್, ಈ ತರ ಡಿಫರೆಂಟ್ ಮೆಥಡ್ಸ್ ಇದಾವೆ. ಸೊ ನೀವು ಯಾವುದೋ ಒಂದು ಪ್ಲಾನ್ ಅಲ್ಲಿ ಪೇಮೆಂಟ್ ಮಾಡ್ತಾ ಇರ್ತೀರಾ, ಆವಾಗ ಸ್ಟ್ಯಾಂಡರ್ಡ್ಸ್ ಅನ್ನ ಫಿಕ್ಸ್ ಮಾಡ್ತೀರಾ. ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿದ್ದಾದ್ಮೇಲೆ ಆ ಪ್ಲಾನ್ ಅನ್ನ ಚೇಂಜ್ ಮಾಡ್ಬಿಡ್ತೀರಾ, ಇನ್ನೊಂದು ಮೆಥಡ್ಗೆ ನೀವು ಮೂವ್ ಆಗ್ತೀರಾ. ಆ ಟೈಮಲ್ಲಿ ನಿಮ್ಗೆ ಈ ವೇರಿಯನ್ಸ್ ಬರುತ್ತೆ. ಮತ್ತೆ ಅನ್ಶೆಡ್ಯೂಲ್ಡ್ OT, ಓವರ್ ಟೈಮ್ ಇರುತ್ತೆ. ಓವರ್ ಟೈಮ್ ಅನ್ನ ಆಕ್ಚುಲಿ ಶೆಡ್ಯೂಲ್ ಮಾಡ್ಬೇಕು ಮುಂಚೆನೆ, ಸ್ಟ್ಯಾಂಡರ್ಡ್ಸ್ ಅನ್ನ ಫಿಕ್ಸ್ ಮಾಡೋ ಹೊತ್ತಲ್ಲಿ. ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿದ್ದಾದ್ಮೇಲೆ ಬೇಕಾಬಿಟ್ಟು OT ಕೊಟ್ಬಿಟ್ಟಿರ್ತೀರಾ, ಶೆಡ್ಯೂಲೇ ಮಾಡಿರೋದಿಲ್ಲ, ಬಟ್ OT ಕೊಡ್ತಾ ಇರ್ತೀರಾ, ಯಾಕೆ ಎಕ್ಸ್ಟ್ರಾ ಮಾಡಿಸ್ಕೊಂಡಿದೀವಿ ಅಂತ. ಆಗ ಡಿಫರೆನ್ಸಸ್ ರೈಸ್ ಆಗುತ್ತೆ. ನ್ಯೂ ವರ್ಕರ್ಸ್ ನಾಟ್ ಬೀಯಿಂಗ್ ಪೇಡ್ ಎಟ್ ಫುಲ್ ರೇಟ್ಸ್. ಹೊಸದಾಗಿ ಯಾರನ್ನೋ ವರ್ಕರ್ಸ್ ಅನ್ನ ತಗೊಂಡಿರ್ತೀರಾ, ಅವ್ರಿಗೆ ಫುಲ್ ಕೊಡೋದಿಲ್ಲ. ಹೊಸದಾಗಿ ಬಂದಿದೆಯಾ ಅಂತ 70% 75% ಕೊಡ್ತಾರೆ. ಆಗ ನಮಗೆ ಫೇವರಬಲ್ ರೇಟ್ ವೇರಿಯನ್ಸ್ ಬರುತ್ತೆ. ದೀಸ್ ಆರ್ ದ ವೇರಿಯಸ್ ರೀಸನ್ಸ್ ಫಾರ್ ಲೇಬರ್ ರೇಟ್ ವೇರಿಯನ್ಸ್ ಅಂತ ಕರಿತೀವಿ. ಹಾಗೆ ಇದರಲ್ಲಿ ಎರಡನೇದು ಬಂದು ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ ಅಂತ. ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್. ಸೊ ದಿಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ಲೇಬರ್ ಕಾಸ್ಟ್ ವೇರಿಯನ್ಸ್. ಲೇಬರ್ ಕಾಸ್ಟ್ ವೇರಿಯನ್ಸ್ ಅಲ್ಲಿ ಇದೊಂದು ಪಾರ್ಟ್, which is due to the difference between labor hours specified for the actual output and actual labor hours extended ಅಂತಂದ್ರೆ ವೆರಿ ಸಿಂಪಲ್. ಸ್ಟ್ಯಾಂಡರ್ಡ್ ಅವರ್ಸ್ ಎಷ್ಟು ಫಿಕ್ಸ್ ಮಾಡಿದಾರ, ಆಕ್ಚುಯಲ್ ಅವರ್ಸ್ ಎಷ್ಟು ತಗೊಂಡಿದ್ದಾರೆ, ಓಕೆ. ಆ ಡಿಫರೆನ್ಸ್ ಅನ್ನ ನಾವು ಎಫಿಷಿಯನ್ಸಿ ವೇರಿಯನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಿಮ್ಗೆ ಏನು ಹಿಂದೆ ಪ್ರಾಬ್ಲಮ್ ಇತ್ತಲ್ಲ ಈ ಒಂದು ಲೇಬರ್ ವೇರಿಯನ್ಸ್, ಅದ್ರ ಪ್ರಕಾರ ನೋಡಿ ಫಾರ್ಮುಲಾ ಇಸ್ ಸ್ಟ್ಯಾಂಡರ್ಡ್ ಅವರ್ಸ್ ಮೈನಸ್ ಆಕ್ಚುಯಲ್ ಅವರ್ಸ್ ಇಂಟು ಸ್ಟ್ಯಾಂಡರ್ಡ್ ರೇಟ್. ಸ್ಟ್ಯಾಂಡರ್ಡ್ ಅವರ್ಸ್ ಬಂದು 15,000 ಫಿಕ್ಸ್ ಆಗಿತ್ತು. ನೋಡಿ ಇಲ್ಲಿ 15 ಒಂದು ಯೂನಿಟ್ಗೆ 15 ಅವರ್ಸ್, 1000 ಯೂನಿಟ್ಸ್ ಅಂದ್ರೆ 15,000 ಮೈನಸ್ ಆಕ್ಚುಯಲ್ 15,300 ಇಂಟು ಆಕ್ಚುಯಲ್ ರೇಟ್. ಸ್ಟ್ಯಾಂಡರ್ಡ್ ರೇಟ್ ಇಷ್ಟಿದೆ ಪರ್ ಅವರ್ಗೆ 4 rupees ಮಾಡಿದಾಗ ನಮಗೆ -300 ಬರುತ್ತೆ. ಇಂಟು 4 ಮಾಡಿದಾಗ -1200 ಬರುತ್ತೆ. ನೆಗೆಟಿವ್ ಯಾವಾಗ ಬರುತ್ತೋ ಅದನ್ನ ಅಡ್ವರ್ಸ್ ಅಂತ ಕರಿತೀವಿ. ಓಕೆ, ಇದನ್ನ ನಾವೇನ್ ಕರಿತೇವೆ, ಅಡ್ವರ್ಸ್ ಅಂತ ಕರಿತೇವೆ. ಜಸ್ಟ್ ಅ ಮಿನಿಟ್. ಸೊ ಇಲ್ಲಿ ನಾವು ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೇಗಪ್ಪ ಮಾಡ್ಕೋತೀವಿ ಅಂದ್ರೆ ನೋಡಿ, ನಮ್ಮ ಇದು ಬಂದು ಎಷ್ಟು ಬಂದಿದೆ, 330 ಬಂದಿದೆ. ಟೋಟಲ್ ಲೇಬರ್ ಕಾಸ್ಟ್ ವೇರಿಯನ್ಸ್ 330 ಫೇವರಬಲ್ ಬಂದಿದೆ. ಅವೆರಡನ್ನು ಆಡ್ ಮಾಡಿದಾಗ ಇಷ್ಟೇ ಬರ್ಬೇಕು, 330 ಬರ್ಬೇಕು. ನೋಡೋಣ, 1530 ಫೇವರಬಲ್, ಇದು 1200 ಅಡ್ವರ್ಸ್ ಇದೆ ಇದು. ಓಕೆ, ಹಾಗಾಗಿ ಅಂದ್ರೆ ಮೈನಸ್ ಅಂತ ಅರ್ಥ. 1530 1200 ಅನ್ನ ಲೆಸ್ ಮಾಡಿದಾಗ 330 ಬರುತ್ತೆ. ಸಿ 330 ಲೇಬರ್ ಕಾಸ್ಟ್ ವೇರಿಯನ್ಸ್, ಅಲ್ಲಿಗೆ ಅವೆರಡನ್ನ ಆಡ್ ಮಾಡಿದಾಗ ನಮ್ಗೆ ಇಷ್ಟು ಬರಬೇಕು. ಸೊ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ಗೆ ಡಿಫರೆನ್ಸ್ ರೀಸನ್ಸ್ ಏನಪ್ಪಾ ಅಂತಂದಾಗ, ಒಂದು ಪೂರ್ ವರ್ಕಿಂಗ್ ಕಂಡೀಷನ್ಸ್ ಆಗಿರ್ಬೋದು, ಲೈಟಿಂಗ್ ಇರೋದಿಲ್ಲ, ವೆಂಟಿಲೇಷನ್ ಇರೋದಿಲ್ಲ, ಎಕ್ಸೆಸ್ ಹೀಟ್ ಇರುತ್ತೆ, ಆ ಟೈಮಲ್ಲಿ ಸರಿಯಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಈಗ ಸ್ಟ್ಯಾಂಡರ್ಡ್ಸ್ ಏನ್ ಫಿಕ್ಸ್ ಮಾಡಿರ್ತಾರೆ ಆಕ್ಚುಯಲ್ ಜಾಸ್ತಿ ತಗೊಂಡುತ್ತೆ. ಡಿಫೆಕ್ಟಿವ್ ಟೂಲ್ಸ್ ಅಂಡ್ ಪ್ಲಾಂಟ್ ಅಂಡ್ ಮಿಷನರಿ, ಟೂಲ್ಸ್ ಆಗಿರೋದು ಪ್ಲಾಂಟ್ ಅಂಡ್ ಮಿಷನರಿ ಯಾವಾಗ ಡಿಫೆಕ್ಟಿವ್ ಇರುತ್ತೆ ಆಗ್ಲೂ ಸಹ ಎಕ್ಸೆಸ್ ವರ್ಕ್ ಲೋಡ್ ಅನ್ನು ತಗೊಳುತ್ತೆ. ಈ ವರ್ಕರ್ಸ್ ಯಾವಾಗ ಇನ್ಎಫಿಷಿಯಂಟ್ ಇರ್ತಾರೋ ಅವ್ರಿಗೆ ಸರಿಯಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ, ಸ್ಟ್ಯಾಂಡರ್ಡ್ಸ್ಗಿಂತ ಜಾಸ್ತಿ ಕೆಲಸ ಮಾಡ್ಬಿಡ್ತಾರೆ.
ಸೂಪರ್ವಿಷನ್ ಇನ್ಕಾಂಪಿಟೆಂಟ್ ಇದ್ದಾಗ, ಅಂದ್ರೆ ಯಾರೋ ಸೂಪರ್ವೈಸರ್ ಇರ್ತಾನಲ್ಲ ಅವನು ಸರಿಯಾಗಿ ಕೆಲಸ ಮಾಡ್ಸಕ್ ಬರೋದಿಲ್ಲ ಅಂತ ಟೈಮಲ್ಲೂ ಎಫಿಷಿಯನ್ಸಿ ವೇರಿಯನ್ಸ್ ಆಗುತ್ತೆ. ಯೂಸ್ ಆಫ್ ಡಿಫೆಕ್ಟಿವ್ ಸಬ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್, ಯಾವ್ದೋ ಡಿಫೆಕ್ಟಿವ್ ಮೆಟೀರಿಯಲ್ ಯೂಸ್ ಮಾಡ್ತಾ ಇರ್ತಾರೆ, ಹೆವಿ ಟೈಮ್ ತಗೊಬಿಡುತ್ತೆ ಅದನ್ನ ಸರಿಯಾಗಿ ಎಲ್ಲ ರೆಡಿ ಮಾಡ್ಕೊಂಡು ಪ್ರೊಡಕ್ಷನ್ ಮಾಡ್ಬೇಕಂದ್ರೆ. ಆಮೇಲೆ ವರ್ಕರ್ಸ್ಗೆ ಸಫಿಷಿಯಂಟ್ ಟ್ರೈನಿಂಗ್ ಇರೋದಿಲ್ಲ, ಮೆಟೀರಿಯಲ್ಸ್ಗೆ ವೇಟಿಂಗ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಮತ್ತೆ ಮೆಷಿನರ್ಸಿ ಬ್ರೇಕ್ ಡೌನ್ ಆಗ್ಬಿಡ್ತಕ್ಕಂಥದ್ದು. ಎಲ್ಲಾ ರೀಸನ್ಸ್ ನಮ್ಮ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ಗೆ ಬರುತ್ತೆ. ಮತ್ತೆ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ ಅನ್ನ ನಾವು 3 ರೀತಿ ಡಿವೈಡ್ ಮಾಡ್ತೇವೆ. ಎಫಿಷಿಯನ್ಸಿ ವೇರಿಯನ್ಸ್ ಅನ್ನ ಇದನ್ನ ಒಂದು ಐಡಲ್ ಟೈಮ್ ವೇರಿಯನ್ಸ್ ಅಂತ, ಮಿಕ್ಸ್ ವೇರಿಯನ್ಸ್ ಅಂತ, ಇನ್ನೊಂದು ಈಲ್ಡ್ ವೇರಿಯನ್ಸ್ ಅಂತ ಕರೀತೇವೆ. ಏನ್ ಐಡಲ್ ಟೈಮ್ ವೇರಿಯನ್ಸ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಇಟ್ಸ್ ಅ ಪೋರ್ಷನ್ ಆಫ್ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ ವಿಚ್ ಈಸ್ ಡ್ಯೂ ಟು ಅಬ್ನಾರ್ಮಲ್ ಐಡಲ್ ಟೈಮ್. ಓಕೆ, ನಾರ್ಮಲ್ ಐಡಲ್ ಟೈಮ್ ಇಸ್ ಡಿಫ್ರೆಂಟ್. ಐಡಲ್ ಅಂತಂದ್ರೆ ಸುಮ್ಮನೆ ಇರ್ತಕ್ಕಂಥದ್ದು. ಕೆಲವೊಂದು ಟೈಮು ಸುಮ್ಮನೆ ಇದ್ದು ಬಿಡ್ಬೇಕಾಗತ್ತೆ ಅಬ್ನಾರ್ಮಲ್ ಆಗಿ. ನಾರ್ಮಲಿ ಅಂತಂದ್ರೆ ರೆಸ್ಟ್ ಕೊಡ್ತಾರೆ, ಅಥವಾ ಬೇರೆ ಟೀ ಬ್ರೇಕ್ ಕೊಡ್ತಾರೆ, ಊಟದ ಬ್ರೇಕ್ ಕೊಡ್ತಾರೆ, ಆತರ ಎಲ್ಲ ಇರುತ್ತೆ. ಬಟ್ ಅಬ್ನಾರ್ಮಲ್ ಕೆಲವೊಂದು ಟೈಮ್ ಇವಲ್ಲದೆ ಅಬ್ನಾರ್ಮಲಿ ಯು ನೀಡ್ ಟು ಬಿ ಕ್ವೈಟ್, ಸುಮ್ಮನೆ ಇದ್ದು ಬಿಡ್ಬೇಕಾಗತ್ತೆ, ಐಡ್ಲ್ ಆಗಿದ್ದು ಬಿಡ್ಬೇಕಾಗತ್ತೆ. ಸೊ ಎಕ್ಸಾಂಪಲ್, ಟೈಮ್ ಸ್ಲಾಟ್ ಡ್ಯೂ ಟು ಮೆಷಿನ್ ಬ್ರೇಕ್ ಡೌನ್ ಆಗ್ಬಿಡುತ್ತೆ, ಕೆಲಸ ಮಾಡೋರೆಲ್ಲ ಸೈಲೆಂಟ್ ಆಗಿರ್ತಾರೆ, ಕರೆಂಟ್ ಹೋಗ್ಬಿಡುತ್ತೆ, ಪವರ್ ಫೇಲ್ಯೂರ್. ಓಕೆ, ಮತ್ತೆ ಇವರು ಸ್ಟ್ರೈಕ್ ಡೌನ್ ಮಾಡ್ತಾರೆ, ಸ್ಟ್ರೈಕ್ ಮಾಡ್ತಕ್ಕಂಥದ್ದು ಯಾರು ಎಂಪ್ಲಾಯೀಸ್, ಆ ಟೈಮಲ್ಲಿ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರಪ್ಪ ಅಂದ್ರೆ, ಐಡ್ಲ್ ಅವರ್ಸ್ ಇಂಟು ಸ್ಟ್ಯಾಂಡರ್ಡ್ ರೇಟ್ ಇಂದ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಷ್ಟು ಅವರ್ ಐಡ್ಲ್ ಆಗೋಯ್ತು, ವಾಟ್ ಇಸ್ ದ ಸ್ಟ್ಯಾಂಡರ್ಡ್ ರೇಟ್ ವಿ ಹ್ಯಾವ್ ಫಿಕ್ಸ್ಡ್, ದಟ್ ಈಸ್ ಐಡಲ್ ಟೈಮ್ ವೇರಿಯನ್ಸ್ ಅಂತ ಕರಿತೀವಿ. ಸೊ ನಮಗೆ ಐಡಲ್ ಟೈಮ್ ಇಟ್ ಸೆಲ್ಫ್ ಇಸ್ ಅ ಲಾಸ್. ಓಕೆ, ಏನು ಐಡಲ್ ಅವರ್ಸ್ ಬರುತ್ತೆ ಅದೇ ಲಾಸ್. ಹಾಗಾಗಿ ನಾವು ಐಡಲ್ ಟೈಮ್ ವೇರಿಯನ್ಸ್ ಅನ್ನ ಫೇವರಬಲ್ ನಾಟ್ ಫೇವರಬಲ್ ಅನ್ನಕ್ಕಾಗೋದಿಲ್ಲ, ಅನ್ಫೇವರಬಲ್ ಇದೆ. ಆಲ್ವೇಸ್ ದ ಐಡಲ್ ಟೈಮ್ ವೇರಿಯನ್ಸ್ ಈಸ್ ಅನ್ಫೇವರಬಲ್. ನೆಕ್ಸ್ಟ್ ಮಿಕ್ಸ್ ವೇರಿಯನ್ಸ್, ಅಥವಾ ಇದನ್ನ ಗ್ಯಾಂಗ್ ಕಂಪೋಸಿಷನ್ ವೇರಿಯನ್ಸ್ ಅಂತಾನು ಕರಿತೀವಿ. ದಿಸ್ ವೇರಿಯನ್ಸ್ is similar to material mix variance. It arises only when more than one grade of workers are employed. Just ನಿಮಗೆ ಮೆಟೀರಿಯಲ್ ಮಿಕ್ಸ್ ಅಲ್ಲಿ ಸುಮಾರು ಮೋರ್ ದ್ಯಾನ್ ಒನ್ ಟೈಪ್ ಆಫ್ ಮೆಟೀರಿಯಲ್ ಯೂಸ್ ಮಾಡ್ತಾ ಇದ್ದಾಗ ಅದು ಬರುತ್ತೆ. ಹಾಗೆ ಇಲ್ಲಿ ಮೋರ್ ದ್ಯಾನ್ ಒನ್ ಗ್ರೇಡ್ ಆಫ್ ವರ್ಕರ್ಸ್ ಏನಾದ್ರೂ ಕೆಲಸ ಮಾಡ್ತಾ ಇದ್ದಾಗ ನಮಗೆ ಮೆಟೀರಿಯಲ್ ಲೇಬರ್ ಮಿಕ್ಸ್ ವೇರಿಯನ್ಸ್ ಬರುತ್ತೆ. ಸೊ ಇದು ಹೇಗಪ್ಪ ಅಂತಂದ್ರೆ, the composition of actual grade of workers differ from those specified. It is calculated with the following: revised standard hours minus actual hours into standard rate. ಇದನ್ನ ನಾವು ಮಾಡ್ತೀವಿ ಅಂತಂದ್ರೆ, ಇಲ್ಲಿ ಒಂದೇ ತರದ ವರ್ಕರ್ಸ್ ಇರೋದಿಲ್ಲ. ವರ್ಕರ್ಸ್ ಅನ್ನ ಗ್ರೇಡಿಂಗ್ ಕೊಡ್ತಾರೆ, ಚೆನ್ನಾಗಿ ಕೆಲಸ ಮಾಡೋರು, ಅವರೇಜ್ ಕೆಲಸ ಮಾಡೋರು, ಲೋ ವರ್ಕರ್ಸ್ ಅಂತ ಹೇಳ್ಬಿಟ್ಟು. ಇನ್ ಕೇಸ್ ಅಲ್ಲೇನಾದ್ರೂ ಯಾವ್ದೋ ಒಂದು ಯೂನಿಟ್ ಅಲ್ಲಿ 3 ತರದ ಜನ ಕೆಲಸ ಮಾಡ್ತಾ ಇರ್ತಾರೆ, ಆ ಟೈಮಲ್ಲಿ ನಮಗೆ ಲೇಬರ್ ಮಿಕ್ಸ್ ವೇರಿಯನ್ಸ್ ಬರುತ್ತೆ. ಯೂಶಲಿ ಕಡಿಮೆ ಇದೆ, ಏನಂತ ಹೆವಿ ಬರೋದಿಲ್ಲ. ಆ ರೀತಿ ನಾವು ವರ್ಕರ್ಸ್ ಅನ್ನ ಗ್ರೇಡಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವಾಗ ನಾವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ ಹೋಗ್ತಾರೆ, ಯಾರಾದ್ರೂ ವರ್ಕರ್ಸ್ ಇನ್ಸಫಿಷಿಯಂಟ್ ಇದೆ ಕೆಲಸದಿಂದ ತೆಗೆದು ಬಿಡ್ತಾರೆ, ಅವ್ರನ್ನ ಇಟ್ಕೊಳ್ಳೋದಿಲ್ಲ. ಓಕೆ, ನೆಕ್ಸ್ಟ್ ಲೇಬರ್ ರಿವೈಸ್ಡ್ ಎಫಿಷಿಯನ್ಸಿ ವೇರಿಯನ್ಸ್ ಅಂತ. ಇದನ್ನ ಮೆಟೀರಿಯಲ್ ರಿವೈಸ್ಡ್ ಯೂಸೇಜ್ ವೇರಿಯನ್ಸ್ ಇದೆಯಲ್ಲ, ಸೇಮ್ ಅದೇ ತರ ಇದೂನು. ಇಟ್ ಅರೈಸಸ್ ಡ್ಯೂ ಟು ಫ್ಯಾಕ್ಟರ್ಸ್ ಅದರ್ ದ್ಯಾನ್ ದೋಸ್ ವಿಚ್ ಗಿವ್ ರೈಸ್ ಟು ಐಡಲ್ ಟೈಮ್ ವೇರಿಯನ್ಸ್ ಅಂಡ್ ಲೇಬರ್ ಮಿಕ್ಸ್ ವೇರಿಯನ್ಸ್. ಅಂದ್ರೆ ಐಡಲ್ ಟೈಮ್ ವೇರಿಯನ್ಸ್ಗೆ ಲೇಬರ್ ಮಿಕ್ಸ್ ವೇರಿಯನ್ಸ್ ಬಿಟ್ಟು ಬೇರೆ ಯಾವ್ದಾದ್ರು ಫ್ಯಾಕ್ಟರ್ಸ್ ಇದ್ರೆ ಆವಾಗ ಈ ಒಂದು ಇದು ಬರುತ್ತೆ, ಯಾವುದು ಲೇಬರ್ ರಿವೈಸ್ಡ್ ಎಫಿಷಿಯನ್ಸಿ ವೇರಿಯನ್ಸ್ ಅಂತ. ಇದು ಏನ್ ನಮಗೆ ಅಷ್ಟು ಇಂಪಾರ್ಟೆಂಟ್ ಅನ್ನಲ್ಲ. ವೆರಿ ಇಂಪಾರ್ಟೆಂಟ್ ನಮಗೆ ಇಲ್ಲಿ ಲೇಬರ್ ಈಲ್ಡ್ ವೇರಿಯನ್ಸ್. ಸೊ ಲೇಬರ್ ಈಲ್ಡ್ ವೇರಿಯನ್ಸ್ ಅಂತಕ್ಕಂಥ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಪ್ಪಾ ಅಂತಂದ್ರೆ, ದಿಸ್ ವೇರಿಯನ್ಸ್ ರಿವೀಲ್ಸ್ ದ ಎಫೆಕ್ಟ್ ಆನ್ ಲೇಬರ್ ಕಾಸ್ಟ್ ಆಫ್ ಆಕ್ಚುಯಲ್ ಔಟ್ಪುಟ್ ಆರ್ ಈಲ್ಡ್ ಬೀಯಿಂಗ್ ಮೋರ್ ಆರ್ ಲೆಸ್ ದ್ಯಾನ್ ಸ್ಟ್ಯಾಂಡರ್ಡ್ ಈಲ್ಡ್ ಅಂತ ಕರಿತೀವಿ. ವೆರಿ ಸಿಂಪಲ್. ಇಲ್ಲಿ ಏನಾಗುತ್ತೆ, ಆಕ್ಚುಯಲ್ ಈಲ್ಡ್ ಅಂದ್ರೆ ಟೋಟಲ್ ಪ್ರೊಡಕ್ಷನ್, ಈಲ್ಡ್ ಇಸ್ ನಥಿಂಗ್ ಬಟ್ ಪ್ರೊಡಕ್ಷನ್ ಮೈನಸ್ ಸ್ಟ್ಯಾಂಡರ್ಡ್ ಈಲ್ಡ್ ಫ್ರಮ್ ಆಕ್ಚುಯಲ್ ಇನ್ಪುಟ್ ಇಂಟು ಇಲ್ಲಿ ಇನ್ಪುಟ್ಸ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಔಟ್ಪುಟ್ ತೆಗಿತೀವಲ್ಲ, ಆ ಡಿಫರೆನ್ಸಸ್ಗೋಸ್ಕರ ಈಲ್ಡ್ ವೇರಿಯನ್ಸ್ ಬರುತ್ತೆ. ಓಕೆ, ಸೊ ನೋಡಿ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಯಾವ ರೀತಿಯಪ್ಪ ಅಂತಂದ್ರೆ, ಸ್ಟ್ಯಾಂಡರ್ಡ್ ಔಟ್ಪುಟ್ ಕೊಟ್ಟಿದ್ದಾರೆ 500 ಯೂನಿಟ್ಸ್, ಆಕ್ಚುಯಲ್ ಔಟ್ಪುಟ್ 450 ಯೂನಿಟ್ಸ್. ಓಕೆ, ಸ್ಟ್ಯಾಂಡರ್ಡ್ ಟೈಮ್ 1000 hours, ಸ್ಟ್ಯಾಂಡರ್ಡ್ ರೇಟ್ 20 per hour. ಈಗ ನಾವು ಈಲ್ಡ್ ವೇರಿಯನ್ಸ್ ಅನ್ನ ಮಾಡಿದಾಗ ಸ್ಟ್ಯಾಂಡರ್ಡ್ ಟೈಮ್ ಪರ್ ಯೂನಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಟೋಟಲ್ 1000 hours ಇದೆ, ನಾವು 500 ಯೂನಿಟ್ಸ್ ಅನ್ನ ಮಾಡ್ತಾ ಇದ್ದಾಗ ನಮ್ಗೆ ಒಂದು ಯೂನಿಟ್ಗೆ 2 hours ಬೇಕಾಗುತ್ತೆ. ಸ್ಟ್ಯಾಂಡರ್ಡ್ ಕಾಸ್ಟ್ ಪರ್ ಯೂನಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. 20 ಇದೆ, 2 hours ಇಂದ ಇದು ಮಾಡ್ಕೊಂಡಾಗ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ 40 rupees ಆಗುತ್ತೆ. ಸೊ ಆಕ್ಚುಯಲ್ ಈಲ್ಡ್ 450. ಓಕೆ, ಸೊ ಸ್ಟ್ಯಾಂಡರ್ಡ್ ಈಲ್ಡ್ ಬಂದು 500 ಇಂಟು ನಮ್ಗೆ ಬೇಕಾಗಿರೋದು ಸ್ಟ್ಯಾಂಡರ್ಡ್ ಕಾಸ್ಟ್ ಪರ್ ಯೂನಿಟ್, ಅದು 40 rupees ಇದೆ. ಸೊ 450 ಇಂಟು 500 -50 ಬರುತ್ತೆ, ಇಂಟು 40 2000 ಅಡ್ವರ್ಸ್ ಬರುತ್ತೆ.
ಸೊ ಇವುಗಳೆಲ್ಲ ಅಷ್ಟು ವೆರಿ ಇಂಪಾರ್ಟೆಂಟ್ ಅಲ್ಲ. ನಮಗೆ ಈ ಒಂದು ಲೇಬರ್ ವೇರಿಯನ್ಸಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಲೇಬರ್ ಕಾಸ್ಟ್ ವೇರಿಯನ್ಸು, ಲೇಬರ್ ರೇಟ್ ವೇರಿಯನ್ಸು ಮತ್ತೆ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್, ಈ ಮೂರನ್ನ ನೀವು ಓದ್ಕೊಂಡಿದ್ದೆ ಆದ್ರೆ ತುಂಬಾ ಈಸಿಯಾಗಿ ನಮಗೆ ಅರ್ಥ ಆಗುತ್ತೆ. ಸೊ ಇಲ್ಲಿಗೆ ನಿಮ್ಮ ಲೇಬರ್ ವೇರಿಯನ್ಸಸ್ ಬಂದಿತ್ತು. ಮುಂದಿನ ಕ್ಲಾಸ್ನಲ್ಲಿ ನಾನು ಓವರ್ ಹೆಡ್ ವೇರಿಯನ್ಸಸ್ ಅನ್ನ ಮಾಡ್ತೇನೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು.